ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಯಾರು 50,000ಕ್ಕೆ ಮೇಲ್ಪಟ್ಟು ಇನ್ನ ಪಾವತಿ ಮಾಡದೇ ಇರುವಂತ ದಂಡಗಳಿದಾವೆ ಅದನ್ನ ನಾವು ಒಂದು ಲೆಕ್ಕ ಮಾಡಿ ಸುಮಾರು 2,681 ವಾಹನಗಳ ಮೇಲೆ ಈ ರೀತಿ 50,000 ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ. ಸೊ ಅದನ್ನ ನಾವು ಅಡ್ರೆಸ್ ತಗೊಂಡು ಅದನ್ನ ಪತ್ತೆ ಮಾಡಿ ಅವರಿಂದ ಅದನ್ನ ಪಾವತಿಸ್ತೀವಿ. ಸೊ ಇದನ್ನ ನಾವು 10 ದಿವಸದ ಹಿಂದೆ ಶುರು ಮಾಡಿದ್ವಿ. ಇದುವರೆಗೂ ಒಂದು ಸುಮಾರು 120 ಜನ ಹಲವಾರು ಜನ ಅಡ್ರೆಸ್ ಗಳು ಬದಲಾಗಿದ್ದಾವೆ. ಬಟ್ ನಮ್ಗಿನ್ನ ವಾಹನ ಡೇಟಾಬೇಸ್ ಇಂದ ಡೀಟೇಲ್ಸ್ ಗಳನ್ನ ತಗೊಂಡು ಅದನ್ನ ಪ್ರತಿಯೊಂದು ವಾಹನವನ್ನು ಪತ್ತೆ ಮಾಡಬೇಕು ಅಂತ ನಾವು ಒಂದು ಕಾರ್ಯಗಳನ್ನ ಮಾಡ್ತೀವಿ. ಇಲ್ಲ ನಾವು ಅವ್ರಿಗೆ ತಿಳಿಸ್ತಾ ಇದೀವಿ. ಏನಾಗಿದೆ, ಕೆಲವು ಬಾರಿ ಕೈ ಬದಲಾವಣೆ ಆಗಿದೆ ಹಲವಾರು ವಾಹನಗಳು. ಹಾಗಾಗಿ ಒರಿಜಿನಲ್ ಓನರ್ ಅಡ್ರೆಸ್ ಇರುತ್ತೆ, ಈಗ ಪ್ರಸ್ತುತ ಓನರ್ ಇರೋದಿಲ್ಲ. ಸೊ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಈ ತರ ಇದು ಮಾಡಿ ಸಮಯಾವಕಾಶ ಕೊಟ್ಟು ಮುಂದೆ ಏನ್ ಸರ್ ಕಟ್ಟದೇ ಇದ್ರೆ ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕ್ತೀವಿ. ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರಕ್ರಿಯೆ ಶುರು ಆಗುತ್ತೆ, ವಾರಂಟ್ ಸಂಬಂಧ ಆಗುತ್ತೆ. ಆಮೇಲೆ ಅವ್ರು ಅಪಿಯರ್ ಆಗಿ ಕಟ್ಟಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಏನ್ ಕೋರ್ಟ್ ಪ್ರೋಸೆಸ್ ಇದೆ ಅದನ್ನ ನಡ್ಕೊಂಡು ಸರ್ ಒಂದಷ್ಟು ಜನಕ್ಕೆ ಗೊತ್ತಿಲ್ದೇನೆ ಅವ್ರಿಗೆ ಯಾವ್ದು ವಿನಾಯಿತಿ ಇಲ್ಲ. 6 ವರ್ಷದ ಕೆಳಗೆ ಮಕ್ಕಳಿದ್ರೆ ಅವರಿಗೆ ಹೆಲ್ಮೆಟ್ ಇಂದ ವಿನಾಯಿತಿ, ಮೇಲ್ಪಟ್ಟಿದ್ರೆ ವಿನಾಯಿತಿ ಇಲ್ಲ. ಅದೇ ರೀತಿ ಸ್ಕೂಲ್ ಮಕ್ಕಳು ತಗೊಂಡೋಗ್ತಾ ಇದೀವಿ ಅಂತ ರಾಶಿಯಾಗಿ ಟ್ರಿಪಲ್ ರೈಡಿಂಗು 4 ಜನ 5 ಜನ ಕುತ್ಕೊಂಡು ಹೋಗೋದು ತಪ್ಪು. ಅದೇ ರೀತಿ ಒಂದು ಆಟೋದಲ್ಲಿ 4 ಜನ ಇರ್ಬೋದು, 3 ಜನ ಡ್ರೈವರ್. ಅದೇ ರೀತಿ ನೀವು 12 ಮಕ್ಕಳು 10 ಮಕ್ಕಳನ್ನ ಕರ್ಕೊಂಡು ಹೋಗೋದು ತಪ್ಪಲ್ದಲ್ಲೇ ಬಹಳ ಅಪಾಯಕಾರಿ. ಮೊನ್ನೆ ನಾವು ಕಾರ್ಯಾಚರಣೆ ಮಾಡಿದಾಗ ನೋಡಿರ್ಬೋದು, ಒಂದೊಂದು ಆಮ್ನಿ ವ್ಯಾನ್ ಅಲ್ಲಿ 6 ಜನ ಕುತ್ಕೋಬಹುದು ಡ್ರೈವರ್ ಅಲ್ಲದೆ. ನಾವು 14 ಜನ 15 ಜನ ಕೂತಿರೋದು ನೋಡಿದ್ವಿ. ಸೊ ಆ ರೀತಿ ಯಾವುದು ವಿನಾಯಿತಿ ಇಲ್ಲ. ಸೊ ಅದು ತಪ್ಪು ತಿಳುವಳಿಕೆ ಇರುತ್ತೆ. 2,681 ಜನ ವಾಹನಗಳು 50,000 ದಂಡ ಇರುವಂತ 54ಕ್ಕಿಂತ ಮೇಲಿರುವಂತ ಅತಿ ಹೆಚ್ಚಿರೋದು 1,40,41,000 ಅದು ಪತ್ತೆಯಾಗಿ ನಾವು ಅವರಿಂದ ಪಾವತಿಸ್ಕೊಳ್ತೇವೆ. 3 ಲಕ್ಷ ರೀಸೆಂಟ್ ಆಗಿ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಯಾರು 50,000ಕ್ಕೆ ಮೇಲ್ಪಟ್ಟು ಇನ್ನ ಪಾವತಿ ಮಾಡದೇ ಇರುವಂತ ದಂಡಗಳಿದಾವೆ ಅದನ್ನ ನಾವು ಒಂದು ಲೆಕ್ಕ ಮಾಡಿ ಸುಮಾರು 2,681 ವಾಹನಗಳ ಮೇಲೆ ಈ ರೀತಿ 50,000 ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ. ಸೊ ಅದನ್ನ ನಾವು ಅಡ್ರೆಸ್ ತಗೊಂಡು ಅದನ್ನ ಪತ್ತೆ ಮಾಡಿ ಅವರಿಂದ ಅದನ್ನ ಪಾವತಿಸ್ತೀವಿ. ಸೊ ಇದನ್ನ ನಾವು 10 ದಿವಸದ ಹಿಂದೆ ಶುರು ಮಾಡಿದ್ವಿ. ಇದುವರೆಗೂ ಒಂದು ಸುಮಾರು 120 ಜನ ಹಲವಾರು ಜನ ಅಡ್ರೆಸ್ ಗಳು ಬದಲಾಗಿದ್ದಾವೆ. ಬಟ್ ನಮ್ಗಿನ್ನ ವಾಹನ ಡೇಟಾಬೇಸ್ ಇಂದ ಡೀಟೇಲ್ಸ್ ಗಳನ್ನ ತಗೊಂಡು ಅದನ್ನ ಪ್ರತಿಯೊಂದು ವಾಹನವನ್ನು ಪತ್ತೆ ಮಾಡಬೇಕು ಅಂತ ನಾವು ಒಂದು ಕಾರ್ಯಗಳನ್ನ ಮಾಡ್ತೀವಿ. ಇಲ್ಲ ನಾವು ಅವ್ರಿಗೆ ತಿಳಿಸ್ತಾ ಇದೀವಿ. ಏನಾಗಿದೆ, ಕೆಲವು ಬಾರಿ ಕೈ ಬದಲಾವಣೆ ಆಗಿದೆ ಹಲವಾರು ವಾಹನಗಳು. ಹಾಗಾಗಿ ಒರಿಜಿನಲ್ ಓನರ್ ಅಡ್ರೆಸ್ ಇರುತ್ತೆ, ಈಗ ಪ್ರಸ್ತುತ ಓನರ್ ಇರೋದಿಲ್ಲ. ಸೊ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಈ ತರ ಇದು ಮಾಡಿ ಸಮಯಾವಕಾಶ ಕೊಟ್ಟು ಮುಂದೆ ಏನ್ ಸರ್ ಕಟ್ಟದೇ ಇದ್ರೆ ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕ್ತೀವಿ. ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರಕ್ರಿಯೆ ಶುರು ಆಗುತ್ತೆ, ವಾರಂಟ್ ಸಂಬಂಧ ಆಗುತ್ತೆ. ಆಮೇಲೆ ಅವ್ರು ಅಪಿಯರ್ ಆಗಿ ಕಟ್ಟಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಏನ್ ಕೋರ್ಟ್ ಪ್ರೋಸೆಸ್ ಇದೆ ಅದನ್ನ ನಡ್ಕೊಂಡು ಸರ್ ಒಂದಷ್ಟು ಜನಕ್ಕೆ ಗೊತ್ತಿಲ್ದೇನೆ ಅವ್ರಿಗೆ ಯಾವ್ದು ವಿನಾಯಿತಿ ಇಲ್ಲ. 6 ವರ್ಷದ ಕೆಳಗೆ ಮಕ್ಕಳಿದ್ರೆ ಅವರಿಗೆ ಹೆಲ್ಮೆಟ್ ಇಂದ ವಿನಾಯಿತಿ, ಮೇಲ್ಪಟ್ಟಿದ್ರೆ ವಿನಾಯಿತಿ ಇಲ್ಲ. ಅದೇ ರೀತಿ ಸ್ಕೂಲ್ ಮಕ್ಕಳು ತಗೊಂಡೋಗ್ತಾ ಇದೀವಿ ಅಂತ ರಾಶಿಯಾಗಿ ಟ್ರಿಪಲ್ ರೈಡಿಂಗು 4 ಜನ 5 ಜನ ಕುತ್ಕೊಂಡು ಹೋಗೋದು ತಪ್ಪು. ಅದೇ ರೀತಿ ಒಂದು ಆಟೋದಲ್ಲಿ 4 ಜನ ಇರ್ಬೋದು, 3 ಜನ ಡ್ರೈವರ್. ಅದೇ ರೀತಿ ನೀವು 12 ಮಕ್ಕಳು 10 ಮಕ್ಕಳನ್ನ ಕರ್ಕೊಂಡು ಹೋಗೋದು ತಪ್ಪಲ್ದಲ್ಲೇ ಬಹಳ ಅಪಾಯಕಾರಿ. ಮೊನ್ನೆ ನಾವು ಕಾರ್ಯಾಚರಣೆ ಮಾಡಿದಾಗ ನೋಡಿರ್ಬೋದು, ಒಂದೊಂದು ಆಮ್ನಿ ವ್ಯಾನ್ ಅಲ್ಲಿ 6 ಜನ ಕುತ್ಕೋಬಹುದು ಡ್ರೈವರ್ ಅಲ್ಲದೆ. ನಾವು 14 ಜನ 15 ಜನ ಕೂತಿರೋದು ನೋಡಿದ್ವಿ. ಸೊ ಆ ರೀತಿ ಯಾವುದು ವಿನಾಯಿತಿ ಇಲ್ಲ. ಸೊ ಅದು ತಪ್ಪು ತಿಳುವಳಿಕೆ ಇರುತ್ತೆ. 2,681 ಜನ ವಾಹನಗಳು 50,000 ದಂಡ ಇರುವಂತ 54ಕ್ಕಿಂತ ಮೇಲಿರುವಂತ ಅತಿ ಹೆಚ್ಚಿರೋದು 1,40,41,000 ಅದು ಪತ್ತೆಯಾಗಿ ನಾವು ಅವರಿಂದ ಪಾವತಿಸ್ಕೊಳ್ತೇವೆ. 3 ಲಕ್ಷ ರೀಸೆಂಟ್ ಆಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.